ರಾಜಕಾರಣಿಗಳು ಗೆಲುವು ಸಾಧಿಸಲಿ ಹುಟ್ಟುಹಬ್ಬವಾಗಲಿ ಭರ್ಜರಿ ಊಟಕ್ಕೇನು ಕಡಿಮೆ ಆಗಲ್ಲ. ಇತ್ತೀಚೆಗೆ ಏನೇ ಕಾರ್ಯಕ್ರಮ ಇದ್ರೂ ಎಲ್ಲ ರಾಜಕಾರಣಿಗಳು ತುಂಡು ಗುಂಡು ಹಾಕ್ಸೋದನ್ನ ಮಾತ್ರ ಮರೆಯೋಲ್ಲ ನೋಡಿ. ಇವತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಮಂಡ್ಯದ ಪಾಂಡವಪುರದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ಮತದಾರರಿಗೆ ಕೃತಜ್ಞತೆ ಸಲ್ಲಿಸೋಕೆ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ಸಮಾವೇಶಕ್ಕೂ ಮುನ್ನ ಮಂಡ್ಯ ಮತದಾರರಿಗೆ ಭರ್ಜರಿ ಬಾಡೂಟವನ್ನು ಹಾಕಿಸಲಾಯಿತು. ಮಂಡ್ಯ ಶೈಲಿಯ ನಾಟಿ ಬಾಡೂಟ ಸವಿದು ಮತದಾರರು ಫುಲ್ ಖುಷಾದ್ರು. ಮತದಾರರಿಗಾಗಿ ನಾನ್ ವೆಜ್ ಮಾತ್ರವಲ್ಲ, ವೆಜ್ ಖಾದ್ಯವನ್ನು ಉಣಬಡಿಸಲಾಯಿತು. ಬರೋಬ್ಬರಿ 5 ಟನ್ ಮಟನ್, 2.5 ಟನ್ ಚಿಕನ್, ಬೋಟಿ, 1 ಲಕ್ಷ ಮೊಟ್ಟೆ ಬಳಸಿಕೊಂಡು ವಿವಿಧ ಖಾದ್ಯಗಳನ್ನು ತಯಾರಿಸಲಾಗಿತ್ತು. ಮುದ್ದೆ, ಬೋಟಿ ಗೊಜ್ಜು, ಮಟನ್ ಸಾರ್, ಚಿಕನ್ ಚಾಪ್ಸ್, ಎಗ್ ಬುರ್ಜಿ, ಶಾವಿಗೆ ಪಾಯಸ, ಅನ್ನ, ತರಕಾರಿ ಸಾಂಬಾರ್, ರಸಂ ಸೇರಿದಂತೆ ಇನ್ನೂ ಹಲವು ಖಾದ್ಯಗಳನ್ನು ತಯಾರಿಸಲಾಗಿತ್ತು. ಅಂತೂ ಇವತ್ತು ಮಂಡ್ಯ ಮತದಾರರು ಭರ್ಜರಿ ಬಾಡೂಟವನ್ನ ಸವಿದ್ರು.